ಇದು ವರ್ಣಕಲಾ ಸಾಂಸ್ಕೃತಿಕ ಸಂಘ ಬೆಳಗಾವಿಯವರು ಆಯೋಜನೆ ಮಾಡಿರುವಂತಹ ರಾಷ್ಟ್ರ ಮಟ್ಟದ ಒಂದು ಕಲಾ ಪ್ರದರ್ಶನ ಮತ್ತು ಕರ್ನಾಟಕದ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಕಲಾವಿದರನ್ನ ಗುರುತಿಸಿ ನೀಡುವಂತಹ ವರ್ಣಕಲಾಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಇಲ್ಲಿ ಏರ್ಪಾಡಾಗಿದೆ। ಈ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಒಂದು ಸ್ಥಳದಲ್ಲಿ ನಡೆಯಲಿದೆ। ಇಲ್ಲಿ ಬೆಳಗಾವಿ ನಗರ ಅಲ್ಲದೆ ದೂರದ ಮಹಾರಾಷ್ಟ್ರ, ಚೆನ್ನೈ, ಬೆಂಗಳೂರು, ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಹೀಗೆ ಬೇರೆ ಬೇರೆ ರಾಜ್ಯದ ಕಲಾವಿದರ ಕಲಾಕೃತಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ। ಇಲ್ಲಿ ಬಂದಿರುವಂತಹ ಕಲಾಕೃತಿಗಳನ್ನು ನಾವು 4 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದೀವಿ। 2 ಚಿಕ್ಕ ಮಕ್ಕಳಿಗಾಗಿ ವಿದ್ಯಾರ್ಥಿಗಳಿಗಾಗಿ ಇಟ್ಟಿರುವಂತಹ ಒಂದು ಸ್ಪರ್ಧೆ ಇದೆ, ಮತ್ತೊಂದು ಕಲಾಶಾಲಾ ವಿದ್ಯಾರ್ಥಿಗಳಿಗಾಗಿ ಒಂದು ಗುಂಪು ಮಾಡಿರುವ ಒಂದು ಸ್ಪರ್ಧೆ ಇದೆ, ಮತ್ತೊಂದು ವೃತ್ತಿನಿರತ ಪ್ರೊಫೆಷನಲ್ ಆರ್ಟಿಸ್ಟ್ಗೋಸ್ಕರ ಮಾಡಿರುವಂತಹ ಒಂದು ಗುಂಪಾಗಿದೆ। ಈ ಪ್ರತಿಯೊಂದು ಗುಂಪಲ್ಲಿ ನಾವು 3 ಜನ ಕಲಾವಿದರನ್ನ ಆಯ್ಕೆ ಮಾಡಿ ಇಲ್ಲಿ ನಾಳೆ ನಡೆಯಲಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ। ಇಲ್ಲಿ ತಾವು ನೋಡಬಹುದು ಕಲೆಯಲ್ಲಿ ಬರುವಂತಹ ಅನೇಕ ಮಾಧ್ಯಮದ ಕಲಾಕೃತಿಗಳನ್ನ ನೀವು ನೋಡ್ತೀರಿ। ಇಲ್ಲಿ ಆಯಿಲ್ ಕಲರ್ ವರ್ಕ್ಸ್ ಇದೆ, ಎಕ್ರಾಲಿಕ್ ಇದೆ, ವಾಟರ್ ಕಲರ್ ಇದೆ, ಮಿಕ್ಸ್ ಮಾಧ್ಯಮದಲ್ಲಿ ಮಾಡಿದ್ದಾರೆ, ಲೈನ್ ಡ್ರಾಯಿಂಗ್ಸ್ ಅಲ್ಲಿ ಮಾಡಿದ್ದಾರೆ, ಕೆಲವೊಬ್ರು ಮಿಕ್ಸ್ ಮೀಡಿಯಾ ಮಾಡಿ ಕೊಲಾಜ್ ಎಲ್ಲ ಮಾಡಿದ್ದಾರೆ। ಬಹಳ ವಿಶಿಷ್ಟವಾಗಿರುವಂತ ಮಾಧ್ಯಮದಲ್ಲಿ ರಚನೆ ಆಗಿರುವಂತ ಕಲಾಕೃತಿಗಳಲ್ಲಿ ಇದಾವೆ। ಅದರ ಜೊತೆಗೆ ವಿಷಯಗಳು ಸಹಿತ ಕಲಾವಿದರು ಒಬ್ಬೊಬ್ಬರ ಕಲಾವಿದರ ಆಯ್ಕೆ ಮಾಡಿರುವಂತ ವಿಷಯಗಳು ಒಂದೊಂದು ರೀತಿ ಇದೆ। ಅದರಲ್ಲಿ ಆಧುನಿಕ ಕಲೆ ಇದೆ, ಆಮೇಲೆ ಟ್ರೆಡಿಷನಲ್ ಆರ್ಟ್ ಇದೆ, ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ಸ್ ಇದೆ, ಹೀಗೆ ನಾನಾ ಬಗೆಯ ವಿಷಯಗಳನ್ನ ಇಲ್ಲಿ ಕಲಾವಿದರು ಬಿಡಿಸಿದ್ದಾರೆ। ನನ್ನ ಹೆಸರು ದಿಲೀಪ್ ಕಾಳೆ ಅಂತ, ನಾನು ಬೆಳಗಾವಿಯ ಚಿತ್ರಕಲಾವಿದ।